ಬಳ್ಳಾರಿ ಬ್ಯಾನರ್ ಬಡಿದಾಟಕ್ಕೆ ಕೈ ಕಾರ್ಯಕರ್ತ ರಾಜಶೇಖರ್ ಬಲಿಯಾದ. ಖಾಸಗಿ ಗನ್ಮ್ಯಾನ್ನಿಂದ ಹಾರಿದ ಬುಲೆಟ್ ಹೇಗಿದೆ ಗೊತ್ತಾ? ಮೃತನ ದೇಹದಲ್ಲಿ 12mm ಸಿಂಗಲ್ ಬೋರ್ ಬುಲೆಟ್ ಪತ್ತೆಯಾಗಿತ್ತು. ಮರಣೋತ್ತರ ಪರೀಕ್ಷೆಯಲ್ಲ ನಮಗೆ ಗೊತ್ತಾಗಿತ್ತು. ಕೇವಲ 4-5 ಅಡಿ ದೂರದಿಂದ ಹಾರಿರುವ ಗುಂಡು ಇದು ಅನ್ನೋದು ಗೊತ್ತಾಗ್ತಾ ಇದೆ. 10 ಅಡಿ ದೂರದಿಂದ ಫೈರಿಂಗ್ ಆಗಿದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಬಳ್ಳಾರಿ ಬ್ಯಾನರ್ ಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇರುವಂಥದ್ದು. ತುಂಬ ಹತ್ತಿರದಿಂದ ಈ ಶೂಟನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜಶೇಖರನ್ನ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ 12mm ಬುಲೆಟ್ಟು ಆತನ ದೇಹವನ್ನು ಹೊಕ್ಕಿರೋದು ಗೊತ್ತಾಗಿದೆ. ಈಗ ಆ ಬುಲೆಟ್ಟು ಯಾರ ಗನ್ನಿಗೆ ಸೇರಿದ್ದು ಅನ್ನೋದು ಗೊತ್ತಾಗಬೇಕಿದೆ. ಹಾಗಾಗಿಯೇ FSL ರಿಪೋರ್ಟ್ಗಾಗಿ ಬಳ್ಳಾರಿ ಪೊಲೀಸರು ಕಾಯ್ತಾ ಇದ್ದಾರೆ. ಈ ಬುಲೆಟ್ನಿಂದ FSL ರಿಪೋರ್ಟ್ನಿಂದ ಒಂದು ಕ್ಲಿಯರ್ ಪಿಕ್ಚರ್ ಬಳ್ಳಾರಿಯ ಬ್ಯಾನರ್ ಬಡಿದಾಟಕ್ಕೆ ಸಿಗುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ತುಂಬಾ ಹತ್ತಿರದಿಂದ ಶೂಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿರುವಂತಹ ಪ್ರಶ್ನೆ, ಟಾರ್ಗೆಟ್ ರಾಜಶೇಖರನೇ ಆಗಿದ್ನಾ ಅಥವಾ ಬೇರೆಯವರನ್ನ ಟಾರ್ಗೆಟ್ ಮಾಡೋದಕ್ಕೋಗಿ ರಾಜಶೇಖರ ಬಲಿಯಾದ್ನ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ವಿಚಾರಕ್ಕೆ ಅಂತ? ಪ್ರೇಮ್ ಕುಮಾರ್, ಇದು ಆಕಸ್ಮಿಕವಾಗಾಯ್ತು ಅಥವಾ ಬೇರೆ ಕಡೆ ಗುರಿಟ್ಟು ಹೊಡಿಲಿಕ್ಕೆ ಹೋಗಿದ್ರು ಅಥವಾ ಅದೇನಾದ್ರೂ ಅಥವಾ ಅಲ್ಲಿ ಏನಾಯ್ತು ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರ ವಿಚಾರಣೆಯ ನಂತರದಲ್ಲಷ್ಟೇ ಅದು ಬೆಳಕಿಗೆ ಬರಬೇಕಾಗಿದೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ನನ್ನನ್ನ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಫೈರ್ ಮಾಡಲಾಗ್ತಿತ್ತು ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಆದ್ರೆ ಇದುವರೆಗೂ ಸಹಿತ ರಾಜಶೇಖರ್ ದೇಹವನ್ನು ಒಕ್ಕಿದ್ದಂತ 12mm ಸಿಂಗಲ್ ಬೋರ್ ಗುಂಡೇನಿತ್ತು ಅದು ಯಾವ ಕಡೆ ಗುರಿಯಾಗಿಸ್ಕೊಂಡು ಹೊಡಿಲಿಕ್ಕೆ ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಸ್ಪಷ್ಟನೆ ಸಿಕ್ಕಿಲ್ಲ. ಆದ್ರೆ ಒಂದನ್ನ ಗಮನಿಸಬೇಕಾಗಿರುವಂಥದ್ದು ಪ್ರೇಮ್ ಕುಮಾರ್, ಏನಂದ್ರೆ ನಾವು ಡೇ 1 ಇಂದನೂ ಕೂಡ ಹೇಳ್ತಾ ಬರ್ತಾ ಇದ್ವಿ, 12mm ಸಿಂಗಲ್ ಬೋರ್ ಗುಂಡೇನಿದೆ ಅದು ಅದರ ಮಿಲೆಟ್ ರೂಪದಲ್ಲಿ ರಾಜಶೇಖರ ದೇಹ ಹೊಕ್ಕಂತ ಸಂದರ್ಭದಲ್ಲಿ ಅದರ 21 ಮಿಲೆಟ್ಗಳಿರುತ್ತೆ. ಅದು ಇಡೀ ರಾಜಶೇಖರ ದೇಹವನ್ನು ಆವರಿಸಿತ್ತು. ಆಗ ಅದು ಚೂರುಗಳಾಗಿರೋ ದೇಹವನ್ನು ಹೊಕ್ಕಂತ ಸಂದರ್ಭದಲ್ಲಿ ಶ್ವಾಸಕೋಶಕ್ಕೂ ಕೂಡ ಅದು ತಗಲಿದ್ರಿಂದ ತೀವ್ರ ರಕ್ತಸ್ರಾವವಾಗಿ ರಾಜಶೇಖರ್ ಸ್ಥಳದಲ್ಲೇ ಮೃತಪಟ್ಟಿದ್ದ. ಅದು ಹತ್ತಿರದಿಂದ ಹೊಡೆದ್ರೆ ಮಾತ್ರ ಅಷ್ಟೊಂದು ಪ್ರಮಾಣದಲ್ಲಿ ಅದು ಇಡೀ ಮಿಲೆಟ್ಸ್ ದೇಹದಲ್ಲಿ ಹೊಕ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಈ ಹಿಂದೆನೂ ಕೂಡ ಹೇಳಿದ್ದು. ಮತ್ತೆ ಇದೀಗ ಅದು FSL ಟೀಮ್ನಲ್ಲಿ ಬಂದಂತ ಆ ಮಿಲೆಟ್ಸ್ ಚೂರುಗಳಿಂದ ಅದನ್ನು ನೋಡಿದಾಗಲೂ ಕೂಡ ನಮಗೆ ಗೊತ್ತಾಗುತ್ತೆ. ಈಗಾಗಲೇ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಅದನ್ನ ರಾಜಶೇಖರ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿಯೂ ಸಹಿತ ವೈದ್ಯರು ಆ ಒಂದು ಮೃತದೇಹದಿಂದ ಹೊರಗೆ ತೆಗೆದಿರ್ತಕ್ಕಂಥ ಬುಲೆಟ್ ಏನಿತ್ತು ಅದರಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅಂದ್ರೆ ಇದು ತೀರಾ ಹತ್ತಿರದಿಂದ ಹೊಡೆದಿರುವಂಥದ್ದು. ಅಂದ್ರೆ 12mm ಬೋರೆ ಗುಂಡೆ ಅದು ಯಾವಾಗಂದ್ರೆ ಹತ್ತಿರದಿಂದ ಹೊಡೆದಾಗ ಮಾತ್ರ ಆತರ ನೇರವಾಗಿ ಒಬ್ಬನ ದೇಹಕ್ಕೆ ಅದು ತಗಲುತ್ತೆ. ಆದ್ರೆ ಸ್ವಲ್ಪ ಏನಾದ್ರೂ ದೂರದಿಂದ ಹೊಡೆದಿದ್ರೆ ಸಾಕಷ್ಟು ಅನಾಹುತಗಳಾಗ್ತಿತ್ತು. ಅಂತ ಒಂದು ಪವರ್ ಅನ್ನ ಒಂದು ಗನ್ನಿಗಿತ್ತು. ಹೀಗಾಗಿ ಅದು ತೀರಾ ಹತ್ತಿರದಿಂದ ಹೊಡೆದಿರೋದ್ರಿಂದ ಕೇವಲ ರಾಜಶೇಖರ್ ಒಬ್ಬ ಮಾತ್ರ ಬಲಿಯಾಗಿರುವಂಥದ್ದು. ಇರದೇ ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು ಅನ್ನುವಂಥದ್ದನ್ನು ಕೂಡ ಈ ಒಂದು ಆ ಒಂದು ಗುಂಡಿನ ಮತ್ತು ಆ ಒಂದು ಗನ್ನ ಒಂದು ವಿಶೇಷತೆ ಇರುವಂಥದ್ದು. ಆದ್ರೆ ಇಲ್ಲಿ ರಾಜಶೇಖರ್ ಟಾರ್ಗೆಟ್ ಆಗಿದ್ನ ಅಥವಾ ಅದು ಆಕಸ್ಮಿಕವಾಗೈತಾ, ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಏನಾದ್ರು ಟಾರ್ಗೆಟ್ ಆಗಿದ್ರ ಅನ್ನುವಂಥದ್ದು ಪೊಲೀಸರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಆದ್ರೆ ಇದು ಸದ್ಯಕ್ಕಿರುವಂಥದ್ದು ಪೊಲೀಸರ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಸತೀಶ್ ರೆಡ್ಡಿ ಅವರ ಗನ್ನಿಂದಲೇ ಈ ಒಂದು ಬುಲೆಟ್ ಹಾರಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಅದನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಕೂಡ ಯಾರ ಗನ್ನಿಂದ ಬುಲೆಟ್ ಫೈರ್ ಆಯ್ತು ಅನ್ನುವಂಥದ್ದನ್ನು ಕೂಡ ದೃಢೀಕರಿಸಲಿದ್ದಾರೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಈ ಇಬ್ಬರೇ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳಾಗಿದ್ದವರು. ಯಾವಾಗ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗೋದಕ್ಕೆ ಶುರು ಆಯಿತೋ ಇಬ್ಬರು ಕೂಡ ಅಪ್ಸ್ಕ್ಯಾಂಡ್ ಆಗಿದ್ರು. ಈಗ ಪಂಜಾಬ್ ಮೂಲದ ಈ ಇಬ್ಬರು ಗನ್ಮ್ಯಾನ್ಗಳನ್ನು ಪೊಲೀಸರು ಬಲೆ ಹಾಕಿ ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅರೆಸ್ಟ್ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರ ಗನ್ನಿನಿಂದ ಫೈರ್ ಆದಂತಹ ಗುಂಡೇನೆ ರಾಜಶೇಖರನ ದೇಹ ಹೊಕ್ಕಿದೆ ಎನ್ನುವಂತಹ ಅನುಮಾನ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ತನಿಖೆಯ ಮೂಲಕ ಕ್ಲಾರಿಫಿಕೇಶನ್ ಸಿಗಬೇಕಾಗುತ್ತೆ.